ಇನ್ನು ರಾಜ್ಯ ಸಂಪುಟ ವಿಸ್ತರಣೆ ಅಂತ ವಿಚಾರ ದಿನೇ ದಿನೇ ಮುಂದಕ್ಕೆ ಹೋಗ್ತಾನೆ ಇದೆ. ಇವತ್ತಾದರೂ ಕೂಡ ಮೀಟಿಂಗ್ ಆಗುತ್ತಾ ಈ ಒಂದು ಪ್ರಶ್ನೆನ ಸ್ವತಃ ಕಾಂಗ್ರೆಸ್ನ ಶಾಸಕರೇ ಕೇಳ್ತಾ ಇದ್ದಾರೆ. ಕಳೆದ ಒಂದು ವಾರಗಳಿಂದ ಅಥವಾ ಕೆಲ ವಾರಗಳಿಂದ ಅನೇಕ ಶಾಸಕರು ದೆಹಲಿಗೆ ತೆರಳಿ ಅಲ್ಲಿ ಲಾಬಿಯನ್ನು ಮಾಡ್ತಾ ಇದ್ರು, ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತಿದ್ರು, ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾ ಇದ್ರು. ಆದರೆ ಏನೇ ಆದರೂ ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಅಂತಿಮವಾಗಿ ಎಲ್ಲ ರಾಜ್ಯದ ನಾಯಕರನ್ನ ಕರೆಸಿ ಈಗ ಮಾತನಾಡೋದಕ್ಕೆ ಹೈಕಮಾಂಡ್ ನಾಯಕರು ಮುಂದಾಗ್ತಾ ಇದ್ದಾರೆ. ಇವತ್ತು ಎಲ್ಲವೂ ಅಂದ್ಕೊಂಡಂತೆ ಆದರೆ ಸಂಜೆ 8 ಗಂಟೆಗೆ ಅಥವಾ 8:30ಕ್ಕೆ ರಾಜ್ಯ ನಾಯಕರ ಜೊತೆಗೆ ಕೆ.ಸಿ. ವೇಣುಗೋಪಾಲ್ ಅವರು ಪ್ರತ್ಯೇಕವಾದ ಸಭೆಯನ್ನ ಮಾಡ್ತಾರೆ. ಈ ಸಭೆಯಲ್ಲಿ ಈ ಮೂರು ನಾಯಕರು ಅಂದರೆ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್, ಹರಿಪ್ರಸಾದ್ ಅವರಿಂದ ಒಂದು ಪಟ್ಟಿಯನ್ನು ಸ್ವೀಕಾರ ಮಾಡ್ತಾರೆ. ಎಲ್ಲವೂ ಚರ್ಚೆ ಆದ ಬಳಿಕ ಅಂತಿಮವಾಗಿ ನಾಳೆ ರಾಹುಲ್ ಗಾಂಧಿ ಈ ಸಂಪುಟದ ಪಟ್ಟಿಗೆ ಒಪ್ಪಿಗೆಯನ್ನು ಕೊಟ್ಟರೆ ನಾಡಿದ್ದೇ ಪ್ರಮಾಣ ವಚನ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಹಾಗಾದರೆ ಈ ಲಿಸ್ಟ್ನಲ್ಲಿ ಯಾರೆಲ್ಲ ಇದ್ದಾರೆ ನೋಡೋಣ. ಸಾಧ್ಯತೆ ಇದೆ. ಹೊಸಬರು ಇರಬೇಕು, ಹಳಬರು ಇರಬೇಕು, ಇವತ್ತೆಲ್ಲ ಚರ್ಚೆ ಆಗುತ್ತೆ. ಯಾರಿಗೂ ಮಾತು ಕೊಟ್ಟಿಲ್ಲ. ಅಂತಿಮವಾದಂಥ ತೀರ್ಮಾನ ರಾಹುಲ್ ಗಾಂಧಿ ಅವರೇನೆ. ಕೇಳ್ತಕ್ಕಂಥದ್ರೆ ಏನು ತಪ್ಪಿಲ್ಲ. ಎರಡನೇ ಲಿಸ್ಟಲ್ಲಿ ನನ್ನ ಹೆಸರು ಬರ್ತಾ ಅಂತ ನಾನು ನಿರೀಕ್ಷೆ ಇಟ್ಟಿದ್ದೀನಿ. ಪಕ್ಷದ ಕೆಲಸ ಮಾಡಿದ್ದೀನಿ ಸರ್. ನನ್ನ ಕಡೆಯಿಂದ ನಾನು ತಪ್ಪಾಗಿದ್ರೆ ದಯಮಾಡಿ ಕ್ಷಮಿಸಿ. ಸಂಪುಟ ವಿಸ್ತರಣೆಯ ಜಟಾಪಟಿ ಕೊನೆ ಹಂತಕ್ಕೆ ಬಂದು ನಿಂತಿದೆ. ಯಾವಾಗ ಸಂಪುಟ ವಿಸ್ತರಣೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗೋ ಸಮಯ ಬಂದಿದೆ. ಯಾಕಂದ್ರೆ ದೆಹಲಿಯ ಕಾಂಗ್ರೆಸ್ ಹೈಕಮಾಂಡ್ ಎರಡನೇ ಹಂತದ ಚರ್ಚೆಯನ್ನ ಕೈಗೆತ್ತಿಕೊಳ್ಳೋದಕ್ಕೆ ಸಜ್ಜಾಗಿದೆ. ಎಲ್ಲವೂ ಅಂದ್ಕೊಂಡಂತೆ ಆದ್ರೆ ಇವತ್ತು ರಾತ್ರಿಯೇ ಸಂಪುಟ ಸೇರೋ ನಾಯಕರ ಎರಡನೇ ಪಟ್ಟಿಗೆ ಅಂತಿಮ ಮುದ್ರೆ ಬೀಳಲಿದೆ. ರಾಜ್ಯ ನಾಯಕರು ಈಗ ಆಲ್ರೆಡಿ ದೆಹಲಿ ಅಂಗಳದಲ್ಲಿದ್ದಾರೆ. ಸಿಎಂ ಡಿ.ಕೆ. ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ವರಿಷ್ಠರ ಭೇಟಿಗಾಗಿ ಕಾಯ್ತಾ ಇದ್ದಾರೆ. ಆಕಾಂಕ್ಷಿಗಳು ಕೂಡ ದೆಹಲಿಗೆ ದೌಡಾಯಿಸಿದ್ದು ತಮಗೂ ಸ್ಥಾನ ನೀಡುವಂತೆ ರಾಜ್ಯ ನಾಯಕರು ಹಾಗೆ ಹೈಕಮಾಂಡ್ ಎದುರು ಪ್ರಸ್ತಾಪಿಸೋದಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಇವತ್ತು ರಾತ್ರಿಯೇ ಡಿ.ಕೆ. ಸಿದ್ದು ಹಾಗೆ ಬಿ.ಕೆ. ಹರಿಪ್ರಸಾದ್ ಜೊತೆಗೆ ವರಿಷ್ಠರು ಸಭೆ ನಡೆಸಲಿದ್ದಾರೆ. ಸಭೆ ಬಳಿಕ ಸಚಿವ ಸಂಪುಟ ಪಟ್ಟಿ ಅಂತಿಮ ಆಗೋ ಸಾಧ್ಯತೆ ದಟ್ಟವಾಗಿದೆ. ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಒಂದು ಸುತ್ತಿನ ಚರ್ಚೆಯನ್ನು ನಡೆಸಿ ತಮ್ಮ ಬಳಿ ಇದ್ದಂತಹ ಯಾರ್ಯಾರು ಆಕಾಂಕ್ಷಿಗಳ ಪಟ್ಟಿ ಇತ್ತು ಅದನ್ನ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. 20 ಸ್ಥಾನಗಳಿಗೆ ಸುಮಾರು 32 ಜನರ ಹೆಸರುಗಳನ್ನ ಶಾರ್ಟ್ ಲಿಸ್ಟ್ ಮಾಡಿಕೊಂಡು ತೆಗೆದುಕೊಂಡು ದೆಹಲಿಗೆ ಹೋಗಿದ್ದಾರೆ. ಅದಕ್ಕೆ ಎಷ್ಟರ ಮಟ್ಟಿಗೆ ರಾಹುಲ್ ಗಾಂಧಿ ಅವರು ಗ್ರೀನ್ ಸಿಗ್ನಲ್ ನ ಕೊಡ್ತಾರೆ ಎನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದರ ಆಧಾರದ ಮೇಲೆ ಇವತ್ತು ರಾತ್ರಿಯ ತನಕ ಒಂದು ಸ್ಪಷ್ಟ ಚಿತ್ರಣ ಸಿಗುವಂತ ಸಾಧ್ಯತೆಗಳಿದ್ದಾವೆ. ಇವತ್ತು ರಾತ್ರಿಯೇ ಸಂಪುಟ ಪಟ್ಟಿ ಅಂತಿಮ ಆದ್ರೆ ಶುಕ್ರವಾರ ಅಥವಾ ಶನಿವಾರ ನೂತನ ಸಚಿವರ ಪದಗ್ರಹಣ ನಡೆಯಲಿದೆ. ಇವತ್ತು ರಾಹುಲ್ ಗಾಂಧಿ ಅವರು ಅನುಮೋದನೆ ಕೊಟ್ಟರೂ ಕೂಡ ಮತ್ತೆ ರಾಜ್ಯಪಾಲರ ಅನುಪಸ್ಥಿತಿಯ ಕಾರಣಕ್ಕೋಸ್ಕರ ಬಹುತೇಕ ಕ್ಯಾಬಿನೆಟ್ ವಿಸ್ತರಣೆ ಶುಕ್ರವಾರದ ದಿನ ಆಗಬಹುದು ಅಥವಾ ಶನಿವಾರಕ್ಕೆ ಮುಂದೆ ಹೋಗಬಹುದು ಅನ್ನುವಂತ ಲೆಕ್ಕಾಚಾರಗಳು ನಡೀತಾ ಇದ್ದಾವೆ. ಇವತ್ತು ಸಂಜೆ ನಡೆಯುವಂತಹ ಮೀಟಿಂಗ್ ಬಹಳ ಇಂಪಾರ್ಟೆಂಟ್ ಅನ್ನುವಂತ ಚರ್ಚೆಗಳಿದಾವೆ. ಇನ್ನು ಮಾಜಿ ಸಿಎಂ ಸಿದ್ದರಾಮಯ್ಯ ಇವತ್ತು ಬೆಳಗ್ಗೆ ದೆಹಲಿಯ ಕರ್ನಾಟಕ ಭವನದಲ್ಲಿ ಸಚಿವರು ಶಾಸಕರ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು. ಸಚಿವ ರಾಮಲಿಂಗಾರೆಡ್ಡಿ, ಶಾಸಕ ತಿಮ್ಮಾಪುರ, ಎಂಎಲ್ಸಿಗಳಾದ ರಾಜೇಂದ್ರ ರಾಜಣ್ಣ, ಸೀತಾರಾಮ್ ಭಾಗಿಯಾಗಿದ್ರು. ಉಪಹಾರದ ಬಳಿಕ ಮಾಜಿ ಸಿಎಂ ಸಿದ್ದರಾಮಯ್ಯ ಮೈಸೂರಿಗೆ ವಾಪಸ್ ಆಗಿದ್ರು. ಪುತ್ರ ರಾಕೇಶ್ ಪುಣ್ಯತಿಥಿ ಹಿನ್ನೆಲೆ ಕಾರ್ಯಕ್ರಮ ಮುಗಿಸಿಕೊಂಡು ಮತ್ತೆ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಸಿದ್ದರಾಮಯ್ಯ ಇವತ್ತು ರಾತ್ರಿ 8 ಗಂಟೆಗೆ ಸಭೆ ಇರೋದಾಗಿ ಹೇಳಿದ್ದಾರೆ. ಇವತ್ತು 8 ಗಂಟೆಗಿದೆ ಮೀಟಿಂಗು. ಅಲ್ಲಿ ನೋಡಿ ಚರ್ಚೆ ಮಾಡ್ತೀವಿ. ಸಾಧ್ಯತೆ ಇದೆ. ಈ ಬಾರಿಯ ಡಿ.ಕೆ. ಸಂಪುಟದಲ್ಲಿ ಹೊಸಬರಿಗೆ ಹೆಚ್ಚಿನ ಸ್ಥಾನ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಸಚಿವ ರಾಮಲಿಂಗಾರೆಡ್ಡಿ ಕೂಡ ಹೊಸಬರಿಗೆ ಅವಕಾಶ ಇದೆ ಅಂತ ಸುಳಿವು ಕೊಟ್ಟಿದ್ದಾರೆ. ಯತೀಂದ್ರ ಚರ್ಚೆ ಆದ್ಮೇಲೆ ಫೈನಲ್ ಆಗುತ್ತೆ ಅಂತ ಹೇಳಿದ್ರು. ಬಾಲಕೃಷ್ಣ ಮಾತನಾಡಿ ನಾವು ಕೂಡ ಒತ್ತಾಸೆ ಇಟ್ಟಿದ್ದೀವಿ ಅಂದ್ರೆ ಸವದಿ ಬೆಳಗಾವಿ ಜಿಲ್ಲೆಗೆ 4-5 ಸ್ಥಾನ ಕೇಳೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳಿದ್ರು. 13ಕ್ಕೆ ಕರಿತೀನಿ ಅಂತ ಹೇಳಿದ್ದಾರೆ. ಅದರಿಂದ ಅಟ್ಲೀಸ್ಟ್ 1ನೇ ತಾರೀಕು ಮುಂಚೆ ಆಗಬೇಕಲ್ಲ. ಹೊಸದಾಗಿ ಮಂತ್ರಿಗಳಾದಂಥವ್ರಿಗೆ ಒಂದು 10 ದಿವಸ ಸಮಯ ಬೇಕಾಗುತ್ತೆ. ಯಾವಾಗಲೂ ಅದೇ ರೀತಿ ಇರಬೇಕು. ಹೊಸಬರು ಇರಬೇಕು, ಹಳಬರು ಇರಬೇಕು. ವಿಸ್ತರಣೆ ಇವತ್ತು ನಾಳೆ ಆಗುತ್ತೆ. ನಮ್ಮ ಹೈಕಮಾಂಡ್ ಅವರು ಮುಖ್ಯಮಂತ್ರಿಗಳನ್ನ, ತಂದೆಯವ್ರನ್ನ ಮತ್ತೆ ಬೇರೆ ವರಿಷ್ಠರನ್ನು ಕೂಡ ಕರೆದಿದ್ದಾರೆ. ಸೊ ಇವತ್ತೆಲ್ಲ ಚರ್ಚೆ ಆಗುತ್ತೆ. ಚರ್ಚೆ ಆದಮೇಲೆ ಅವ್ರು ತೀರ್ಮಾನ ತೆಗೆದುಕೊಂಡು ಸಂಪುಟ ವಿಸ್ತರಣೆ ಮಾಡ್ತಾರೆ. ಆಗಬೇಕು ಅಂತಕ್ಕಂಥ ನಾವು ಕೂಡ ಒತ್ತಾಸೆಯನ್ನು ಇಟ್ಟಿದ್ದೇವೆ. ನೋಡೋಣ ಏನು ತೀರ್ಮಾನ ಮಾಡ್ತಾರೆ. ಯಾರಿಗೂ ಮಾತು ಕೊಟ್ಟಿಲ್ಲ. ಅಂತಿಮವಾದಂಥ ತೀರ್ಮಾನ ರಾಹುಲ್ ಗಾಂಧಿ ಅವರೇನೆ. ನೋಡಿ, ಹಿಂದೆ ಜನತಾ ಪರಿವಾರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 4-5 ಸ್ಥಾನಗಳನ್ನು ಕೊಟ್ಟಿರ್ತಕ್ಕಂಥ ಉದಾಹರಣೆ. ಸೊ ಈಗ ಕೇಳ್ತಕ್ಕಂಥದ್ರೆ ಏನು ತಪ್ಪಿಲ್ಲ. ಸಂಪುಟ ವಿಸ್ತರಣೆ ಚರ್ಚೆ ನಡುವೆ ಜಮೀರ್ ತಮಗೆ ಎರಡನೇ ಲಿಸ್ಟ್ ಮೇಲೆ ನಿರೀಕ್ಷೆ ಇದೆ ಅಂತ ಹೇಳಿದ್ರು. ಟಿವಿ9 ಜೊತೆ ಮಾತನಾಡಿದ ಮಾಜಿ ಸಚಿವ ದಾವಣಗೆರೆಯಲ್ಲಾದ ಒಂದಷ್ಟು ಬೆಳವಣಿಗೆಗಳನ್ನ ಮೆಲುಕು ಹಾಕಿ ಕ್ಷಮೆ ಕೇಳಿದ್ರ ಬಗ್ಗೆನೂ ಪ್ರಸ್ತಾಪಿಸಿದ್ರು.
ಎರಡನೇ ಲಿಸ್ಟಲ್ಲಿ ನನ್ನ ಹೆಸರು ಬರ್ತಾ ಅಂತ ನಾನು ನಿರೀಕ್ಷೆ ಇಟ್ಟಿದ್ದೀನಿ. ಅಂದರೆ ಮಾಡೋರು ಯಾರು? ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಾವು ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವೆಲ್ಲ ಬದ್ಧ ಆಗಿರಬೇಕಾಗ್ತದೆ. ನಾನು ಹಂಗೆ ಬದ್ಧ ಆಗಿರ್ತೀನಿ. ನಾನು ಸಿದ್ದರಾಮಯ್ಯ ಅವ್ರ ಹತ್ರ ಹೋಗಿ ಕ್ಷಮೆನ ಕೇಳಿದ್ದೀನಿ. ಸರ್, ನನ್ನ ಕಡೆಯಿಂದ ನಾನು ತಪ್ಪಾಗಿದ್ದರೆ ದಯಮಾಡಿ ಕ್ಷಮಿಸಿ ನನ್ನ ಅಂತೇಳ್ಬಿಟ್ಟು ನಮ್ಮ AICC ಅಧ್ಯಕ್ಷ ಆದಂಥ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನು ಕ್ಷಮೆ ಕೇಳ್ಕೊಂಡಿದ್ದೀನಿ. ನಮ್ಮ ಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ತವನು ನನ್ನ ಕಡೆಯಿಂದ ಏನಾದ್ರು ತಪ್ಪಾದರೆ ದಯಮಾಡಿ ಕ್ಷಮಿಸಿ ನನ್ನ ಅಂತಲೂ ಕ್ಷಮೆನೂ ಕೇಳಿದ್ದೀನಿ. ಆ ಪಕ್ಷಕ್ಕೆ ನಾನು ದ್ರೋಹ ಹೆಂಗೆ ಮಾಡೋಕ್ಕೆ ಸಾಧ್ಯ? ಅದು ಒಂದು ಎಲ್ಲೋ ಒಂದು ಕಡೆ ನಂದು ಮಲ್ಲಿಕಾರ್ಜುನದು ಒಂದು ಪರ್ಸ್ನಲ್ ಸ್ವಲ್ಪ ಆಯಿತು. ಅವನು ತಾವು ನೋಡಿರ್ಬೋದು ಮಾಧ್ಯಮದಲ್ಲಿ ಅವ್ರು ದಾವಣಗೆರೆ ಬರೋದು ಏನು ಅವ್ರ ಕೆಲಸ ದಾವಣಗೆರೆ ಬರೋಕ್ಕೆ, ಏನಕ್ಕೆ ಬರ್ತಾವೆ ಅವ್ನು ದಾವಣಗೆರೆ ಅಂತ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು. ಅದಾದಮೇಲೆ ನಾನು ದಾವಣಗೆರೆ ಹೋಗ್ಬೇಕಂತ ತೀರ್ಮಾನ ಮಾಡಿದಾದ್ಮೇಲೆ ಅವ್ನು ದಾವಣಗೆರೆಗೆ ಬಂದಿಲ್ಲ ಅಂದರೂ ಒಳ್ಳೇದಂದರು. ಹಂಗೂ ನಾನು ಅವ್ರಿಗೆ ಅಷ್ಟು ಹೇಳಿದ್ರು ನನ್ನ ಪಕ್ಷಕ್ಕೋಸ್ಕರ ನಮ್ಮ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜಮೀರ್ ಅವ್ರು ಬರ್ತಾರಂತ 5ನೇ ತಾರೀಕು ಅಂತ ಘೋಷಣೆ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ನಾನು ಅವ್ರ ಮನೆಗೆ ಹೋಗಿ ಪ್ರೆಸ್ ಮೀಟ್ ಮಾಡಿ ಒಂದು ರೋಡ್ ಶೋ ಮಾಡಿ ಪಕ್ಷದ ಕೆಲಸ ಮಾಡಿದ್ದೀನಿ. ಸದ್ಯ ಕೈಮನೆಯಲ್ಲಿ ಸಂಪುಟ ವಿಸ್ತರಣೆ ಚರ್ಚೆ ಜೋರಾಗಿದೆ. ಇವತ್ತು ರಾತ್ರಿ ದೆಹಲಿಯಲ್ಲಿ ಮೀಟಿಂಗ್ ನಡೆಯಲಿದ್ದು ಇವತ್ತು ಅಥವಾ ನಾಳೆ ಪಟ್ಟಿ ಫೈನಲ್ ಆಗೋ ಸಾಧ್ಯತೆ ಇದೆ. ಪ್ರಸನ್ನ, TV9 ಬೆಂಗಳೂರು.